ನಮಸ್ತೆ ವೀಕ್ಷಕರೇ, ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಮ್ಮ, ನಾವು 3 ದಿನದಿಂದ ಹಸಿದಿದ್ದೇವೆ. ನಮಗೆ ಊಟ ಕೊಡ್ತೀರಾ? ಹೌದು ಮಗನೇ, ಪ್ರತಿದಿನವೂ ಊಟ ನೀಡುತ್ತೇನೆ. ಫುಟ್ಪಾತ್ ಮೇಲೆ ಊಟ ಮಾರುವ ಒಬ್ಬ ಮಹಿಳೆ ಪ್ರತಿದಿನ 3 ಅನಾಥ ಮಕ್ಕಳಿಗೆ ಉಚಿತವಾಗಿ ಊಟ ನೀಡುತ್ತಿದ್ದಳು. 25 ವರ್ಷಗಳ ನಂತರ ಅದೇ ಹೋಟೆಲ್ ಮುಂದೆ 3 ಐಷಾರಾಮಿ ಕಾರುಗಳು ಬಂದು ನಿಂತವು. ಕಾರಿನಿಂದ ಇಳಿದ 3 ಶ್ರೀಮಂತ ವ್ಯಕ್ತಿಗಳು ಆ ಬಡ ವೃದ್ಧೆಯ ಪಾದ ಮುಟ್ಟಿ ನಮಸ್ಕರಿಸಿದರು ಮತ್ತು ಅವಳ ಜೀವನವನ್ನೇ ಬದಲಿಸಿದರು. ವೀಕ್ಷಕರೇ, ಈ ಕಥೆಯ ಪೂರ್ಣ ಸತ್ಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶಾಂತಿಪುರದ ಕಿರಿದಾದ ಗಲ್ಲಿಗಳ ಮಧ್ಯೆ ಇರುವ ಆ ಪುಟ್ಟ ಮನೆ, ಅಲ್ಲಿ ಮಲ್ಲಿಗೆ ಹೂವಿನ ಬಳ್ಳಿ ಮುಖ್ಯ ದ್ವಾರಕ್ಕೆ ಸುತ್ತಿಕೊಂಡಿತ್ತು. ಅದು ರಾಧಾ ಮತ್ತು ಹರೀಶ್ ಅವರ ಆಸರೆಯಾಗಿತ್ತು. ರಾಧಾಳಿಗೆ ಆ ಮನೆ ಬರೀ ಇಟ್ಟಿಗೆ ಕಲ್ಲುಗಳ ಕಟ್ಟಡವಾಗಿರಲಿಲ್ಲ, ಬದಲಾಗಿ ಅವಳ ಕನಸುಗಳ ಗುಡಿಯಾಗಿತ್ತು. ಹರೀಶ್ ಒಂದು ಖಾಸಗಿ ಕಚೇರಿಯಲ್ಲಿ ಸಾಮಾನ್ಯ ಕ್ಲರ್ಕ್ ಆಗಿದ್ದನು. ಸ್ವಭಾವತಃ ಬಹಳ ಸರಳ ಮತ್ತು ಮೃದು ಭಾಷೆ. ಅವರ ಮದುವೆಯಾಗಿ 5 ವರ್ಷ ಕಳೆದಿತ್ತು. ಈ 5 ವರ್ಷಗಳಲ್ಲಿ ಇಬ್ಬರ ಮಧ್ಯೆ ತುಂಬ ಪ್ರೀತಿ ಇತ್ತು. ಆದರೆ ಮನೆಯ ಅಂಗಳದಲ್ಲಿ ಮಗುವಿನ ಕಿಲಕಿಲ ಸದ್ದು ಮಾತ್ರ ಕೇಳಿಸಿರಲಿಲ್ಲ. ರಾಧಾ ಹೆಚ್ಚಾಗಿ ಸಂಜೆ ಕಿಟಕಿಯ ಬಳಿ ಕುಳಿತು ನೆರೆಯ ಮಕ್ಕಳು ಆಟವಾಡುವುದನ್ನು ನೋಡುತ್ತಿದ್ದಳು ಮತ್ತು ಸದ್ದಿಲ್ಲದೆ ತನ್ನ ಬರಿದಾದ ಮಡಿಲ ಮೇಲೆ ಕೈ ಇಟ್ಟುಕೊಳ್ಳುತ್ತಿದ್ದಳು. ಅವಳ ಕಣ್ಣಿನಲ್ಲಿ ಒಂದು ಶೂನ್ಯತೆ ತೇಲಾಡುತ್ತಿತ್ತು. ಅದನ್ನು ಅವಳು ಜಗತ್ತಿನಿಂದ ಅಡಗಿಸಿಡುತ್ತಿದ್ದಳು. ಈ ಶೂನ್ಯತೆಯನ್ನು ಅವಳ ಅತ್ತೆ ಸಾವಿತ್ರಿ ದೇವಿ ಇನ್ನೂ ಹೆಚ್ಚು ಮಾಡುತ್ತಿದ್ದರು. ಸಾವಿತ್ರಿ ದೇವಿಯ ವ್ಯಕ್ತಿತ್ವ ಒಂದು ಕಠಿಣ ಬಂಡೆಯಂತಿತ್ತು. ಅವರ ಮಾತಿನ ಕಹಿ ರಾಧಾ ಪ್ರತಿದಿನ ಸಹಿಸಬೇಕಾಗಿತ್ತು. ಒಂದು ಬೆಳಿಗ್ಗೆ ರಾಧಾ ಅಂಗಳ ಗುಡಿಸುತ್ತಿರುವಾಗ ಸಾವಿತ್ರಿ ದೇವಿ ಚುಚ್ಚು ಮಾತಿನಿಂದ ಹೇಳಿದರು, 5 ವರ್ಷ ಆಯಿತು ರಾಧಾ. ಹರೀಶ್ ಒಂದು ವೇಳೆ ವಂಶೋದ್ಧಾರ ಮಾಡುವ ಹುಡುಗಿಯನ್ನು ಮದುವೆಯಾಗಿದ್ದರೆ ಇಂದು ನನ್ನ ಮುದಿ ಕಣ್ಣುಗಳಿಗೆ ಮೊಮ್ಮಗನ ಮುಖ ನೋಡಲು ಸಿಗುತ್ತಿತ್ತು. ನೀನಂತೂ ಕಲ್ಲಿನ ಮೂರ್ತಿಯಂತೆ ಕುಳಿತಿದ್ದೀಯಾ. ನಿನ್ನಿಂದ ಬರೀ ಭರವಸೆಗಳು ಮಾತ್ರ ಸಿಗುತ್ತಿವೆ. ರಾಧಾಳ ಕೈಯಿಂದ ಕಸಬರಿಗೆ ಜಾರಿ ಬಿತ್ತು. ಕಣ್ಣುಗಳು ಒದ್ದೆಯಾದವು. ಆದರೆ ಅವಳು ತಿರುಗಿ ಮಾತನಾಡಲಿಲ್ಲ. ಅವಳು ಸದ್ದಿಲ್ಲದೆ ಅಡುಗೆ ಮನೆಗೆ ಹೋಗಿ ತನ್ನ ಬಿಕ್ಕಳಿಕೆಯನ್ನು ಸೆರಗಿನಲ್ಲೇ ಅದುಮಿಟ್ಟಳು. ಹರೀಶ್ ತನ್ನ ಪತ್ನಿಯ ಈ ಮೌನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಒಂದು ರಾತ್ರಿ ಅವನು ರಾಧಾಳ ಕೈ ಹಿಡಿದು ಬಹಳ ಕೋಮಲವಾಗಿ ಹೇಳಿದನು, ರಾಧಾ, ನಾನು ನಿನ್ನನ್ನು ಈ ಉಸಿರುಗಟ್ಟಿಸುವ ವಾತಾವರಣದಿಂದ ದೂರ ಕರೆದೊಯ್ಯಲು ಬಯಸುತ್ತೇನೆ. ನಡಿ, ಕೆಲವು ದಿನ ಮನಾಲಿ ಬೆಟ್ಟಗಳ ಮಧ್ಯೆ ಕಳೆಯೋಣ. ಅಲ್ಲಿನ ಶಾಂತಿ ಬಹುಶಃ ನಿನ್ನ ಗಾಯಗಳಿಗೆ ಮದ್ದಾಗಬಹುದು. ರಾಧಾ ಬೇಡ ಎನ್ನಲು ಪ್ರಯತ್ನಿಸಿದಳು. ಆದರೆ ಹರೀಶ್ ಕಣ್ಣಿನಲ್ಲಿದ್ದ ಪ್ರೀತಿಯನ್ನು ಕಂಡು ಅವಳಿಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಮನಾಲಿಯ ಹಿಮದ ಗಾಳಿ ಮತ್ತು ಬೆಟ್ಟಗಳ ಮಧ್ಯೆ ಆ 10 ದಿನಗಳು ಯಾವುದೋ ಪವಾಡದಂತೆ ಕಳೆದವು. ಅಲ್ಲಿ ಒಂದು ಹಳೆಯ ಶಿವ ದೇವಾಲಯದ ಮೆಟ್ಟಿಲುಗಳ ಮೇಲೆ ಅವರಿಗೆ ಒಬ್ಬ ಸಿದ್ಧ ಬಾಬಾ ಸಿಕ್ಕಿದರು. ಬಾಬಾರ ಬಿಳಿಗಡ್ಡ ಮತ್ತು ಶಾಂತ ಕಣ್ಣುಗಳು ರಾಧಾಳ ಅಂತರಂಗವನ್ನೇ ಓದಿದಂತೆ ಅನಿಸಿತು. ರಾಧಾಳ ವ್ಯಥೆಯನ್ನು ಅರಿತ ಬಾಬಾ ಅವಳಿಗೆ ಕೆಲವು ಗಿಡಮೂಲಿಕೆಗಳನ್ನು ನೀಡಿದರು ಮತ್ತು ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಾ ಹೇಳಿದರು, ತಾಳ್ಮೆಯಿಂದ ಇರು ಮಗಳೇ. ಪ್ರಕೃತಿ ಎಂದಿಗೂ ಯಾರ ಕೈಯನ್ನು ಖಾಲಿ ಬಿಡುವುದಿಲ್ಲ. ಈಗ ನಿನ್ನ ಮಡಿಲು ಬರಿದಾಗಿ ಉಳಿಯುವುದಿಲ್ಲ. ಇದು ಮಹಾದೇವನ ಸಂಕೇತ. ಆ ಮಾತುಗಳು ರಾಧಾಳ ಬಾಡಿದ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದವು. ಮನಾಲಿಯಿಂದ ಮರಳಿದ ನಂತರ ರಾಧಾಳ ದಿನಗಳು ಬದಲಾಗತೊಡಗಿದವು. ಅವಳಿಗೆ ಆಗಾಗ ಆಯಾಸವಾಗುತ್ತಿತ್ತು ಮತ್ತು ಬೆಳಿಗ್ಗೆ ವಾಕರಿಕೆ ಬರುತ್ತಿತ್ತು. ಒಂದು ಮಧ್ಯಾಹ್ನ ಅವಳು ಮನೆಯ ಜೇಡರ ಬಲೆ ಸ್ವಚ್ಛಗೊಳಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂತು ಮತ್ತು ಅವಳು ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಳು. ಕಣ್ಣು ತೆರೆದಾಗ ಅವಳು ಹರೀಶ್ನ ಮಡಿಲಲ್ಲಿದ್ದಳು. ಹರೀಶ್ ಮುಖದಲ್ಲಿ ತೀವ್ರ ಚಿಂತೆ ಇತ್ತು. ಅವನು ನೀರು ಕುಡಿಸುತ್ತಾ ಗಾಬರಿಯಿಂದ ಹೇಳಿದನು, ರಾಧಾ, ನೀನು ಸರಿಯಾಗಿದ್ದೀಯಲ್ಲವೇ? ನಾನು ನಿನ್ನನ್ನು ಈಗಲೇ ಡಾಕ್ಟರ್ ಹತ್ರ ಕರೆದೊಯ್ಯುತ್ತೇನೆ. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಹರೀಶ್ನ ಫೋನ್ ಬಾರಿಸಿತು. ಅವನ ಆಫೀಸ್ನಿಂದ ಕಾಲ್ ಬಂದಿತ್ತು. ಕಂಪನಿಯ ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿತ್ತು ಮತ್ತು ಅವನು ತಕ್ಷಣ ಅಲ್ಲಿಗೆ ಹೋಗುವುದು ಅನಿವಾರ್ಯವಾಗಿತ್ತು. ಹರೀಶ್ ಬಹಳ ಅನಿವಾರ್ಯತೆಯಿಂದ ರಾಧಾಳ ಹಣೆಯನ್ನು ಚುಂಬಿಸಿ ಹೇಳಿದನು, ರಾಧಾ, ನನಗೆ ಆಫೀಸ್ಗೆ ಹೋಗಲೇಬೇಕಿದೆ. ನೀನು ಟ್ಯಾಕ್ಸಿ ಮಾಡಿಕೊಂಡು ಪಕ್ಕದ ಕ್ಲಿನಿಕ್ಗೆ ಹೋಗು. ನಾನು ನೇರವಾಗಿ ಅಲ್ಲಿಗೆ ಬರಲು ಪ್ರಯತ್ನಿಸುತ್ತೇನೆ. ನಿನ್ನ ಕಾಳಜಿ ವಹಿಸು. ರಾಧಾ ಒಬ್ಬಳೇ ಕ್ಲಿನಿಕ್ಗೆ ಹೋದಳು. ಡಾಕ್ಟರ್ ಕೆಲವು ಪರೀಕ್ಷೆಗಳನ್ನು ಮಾಡಿದರು ಮತ್ತು ನಗುತ್ತಾ ಫೈಲನ್ನು ರಾಧಾಳ ಕಡೆಗೆ ನೀಡಿದರು. ಅಭಿನಂದನೆಗಳು ರಾಧಾ ಅವರೇ, ನೀವು ತಾಯಿಯಾಗಲಿದ್ದೀರಿ ಎಂದರು. ರಾಧಾಳಿಗೆ ಇಡೀ ಪ್ರಪಂಚವೇ ನಿಂತು ಹೋದಂತೆ ಅನ್ನಿಸಿತು. ಅವಳ ಕಣ್ಣಿನಿಂದ ಖುಷಿಯ ಕಣ್ಣೀರು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಅವಳು ನಡುಗುವ ಕೈಗಳಿಂದ ತಕ್ಷಣ ಹರೀಶ್ಗೆ ಫೋನ್ ಮಾಡಿದಳು. ಹರೀಶ್ ಆ ಸಮಯದಲ್ಲಿ ತನ್ನ ಕಾರಿನಲ್ಲಿ ಹೈವೇಯಲ್ಲಿ ವೇಗವಾಗಿ ಹೋಗುತ್ತಿದ್ದನು. ಅವನು ಫೋನ್ ಎತ್ತುತ್ತಿದ್ದಂತೆಯೇ ರಾಧಾ ಖುಷಿಯಿಂದ ಬಿಕ್ಕಳಿಸುತ್ತಾ ಹೇಳಿದಳು, ಹರೀಶ್ ಕೇಳಿ, ನಾವು ತಂದೆ ತಾಯಿಯಾಗುತ್ತಿದ್ದೇವೆ. ಬಾಬಾರ ಆಶೀರ್ವಾದ ನಿಜವಾಯಿತು. ನಮ್ಮ ಮನೆಗೆ ಪುಟ್ಟ ಅತಿಥಿ ಬರಲಿದ್ದಾನೆ. ಇದನ್ನು ಕೇಳಿ ಹರೀಶ್ನ ಖುಷಿಗೆ ಪಾರವೇ ಇರಲಿಲ್ಲ. ಅವನು ಕಾರಿನ ಸ್ಟೀರಿಂಗ್ ಮೇಲೆ ಕೈಯಿಂದ ಬಡಿಯುತ್ತಾ ಕಿರುಚಿದನು.
ಏನು ನಿಜವೇ ರಾಧಾ? ನಾನು ನಾನು ಜಗತ್ತಿನ ಅತಿ ಅದೃಷ್ಟವಂತ ಮನುಷ್ಯ. ನಾನು ಈಗಲೇ ಕ್ಲಿನಿಕ್ಕಿಗೆ ಬರುತ್ತಿದ್ದೇನೆ. ನಾವು ಜೊತೆಯಾಗಿ ನಮ್ಮ ಈ ಹೊಸ ಜೀವನದ ಸಂಭ್ರಮವನ್ನು ಆಚರಿಸೋಣ. ಆದರೆ ಅವನ ವಾಕ್ಯ ಅಪೂರ್ಣವಾಗಿಯೇ ಉಳಿಯಿತು. ಫೋನ್ನ ಇನ್ನೊಂದು ಬದಿಯಲ್ಲಿ ರಾಧಾಳಿಗೆ ಒಂದು ಜೋರಾದ ಕಿರುಚಾಟ ಮತ್ತು ಲೋಹ ಅಪ್ಪಳಿಸಿದ ಭಯಾನಕ ಶಬ್ದ ಕೇಳಿಸಿತು. ಹರೀಶ್ ಹರೀಶ್ ಎಂದು ರಾಧಾ ಕಿರುಚಿದಳು. ಆದರೆ ಅಲ್ಲಿ ಬರೀ ಒಂದು ಭಯಾನಕ ಮೌನವಿತ್ತು. ರಾಧಾ ಕ್ಲಿನಿಕ್ನಿಂದ ಹೊರಬಂದು ಪ್ರಜ್ಞೆ ಇಲ್ಲದವಳಂತೆ ರಸ್ತೆಯಲ್ಲಿ ಓಡಲಾರಂಭಿಸಿದಳು. ಪದೇ ಪದೇ ಕಾಲ್ ಮಾಡಿದಳು, ಆದರೆ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಅಷ್ಟರಲ್ಲೇ ಅವಳ ಫೋನ್ ಮೇಲೆ ಒಂದು ಅಜ್ಞಾತ ನಂಬರ್ನಿಂದ ಕಾಲ್ ಬಂತು. ಒಬ್ಬ ಪೊಲೀಸ್ ಅಧಿಕಾರಿ ಬಹಳ ಭಾರವಾದ ಧ್ವನಿಯಲ್ಲಿ ಕೇಳಿದರು, ನೀವು ಹರೀಶ್ ಅವರ ಪತ್ನಿಯೇ? ಹೈವೇಯಲ್ಲಿ ಒಂದು ಭಯಾನಕ ಅಪಘಾತ ಸಂಭವಿಸಿದೆ. ನಿಮ್ಮ ಪತಿಯ ಕಾರು ನಿಯಂತ್ರಣ ತಪ್ಪಿ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಹರೀಶ್ ಅವರು ಈಗ ಈ ಜಗತ್ತಿನಲ್ಲಿ ಇಲ್ಲ. ರಾಧಾಳ ಕೈಯಿಂದ ಫೋನ್ ಮತ್ತು ಅವಳ ಪ್ರೆಗ್ನೆನ್ಸಿ ರಿಪೋರ್ಟ್ ಎರಡೂ ರಸ್ತೆಯ ಮೇಲೆ ಬಿದ್ದವು. ಮಳೆಯ ಕೆಲವು ಹನಿಗಳು ಆ ರಿಪೋರ್ಟನ್ನು ಒದ್ದೆ ಮಾಡಿದವು. ಕೆಲವು ಕ್ಷಣಗಳ ಹಿಂದೆಯಷ್ಟೇ ತನ್ನ ಗರ್ಭದಲ್ಲಿ ಹೊಸ ಜೀವನದ ಅನುಭವ ಪಡೆದ ಅವಳಿಗೆ ಏನು ತಿಳಿದಿತ್ತು ಅಂದರೆ ಅದೇ ಕ್ಷಣ ಅವಳ ಇಡೀ ಪ್ರಪಂಚವೇ ನಾಶವಾಗಿದೆ ಎಂದು. ಅವಳು ಅಲ್ಲೇ ನೆಲದ ಮೇಲೆ ಕುಳಿತು ಬಿಟ್ಟಳು. ಅವಳ ಹತ್ತಿರ ಕಣ್ಣೀರೂ ಇರಲಿಲ್ಲ, ದನಿಯೂ ಇರಲಿಲ್ಲ. ಬರೀ ಒಂದು ಅಂತ್ಯವಿಲ್ಲದ ಕತ್ತಲೆ ಅವಳ ಎದುರಿಗಿತ್ತು. ಹರೀಶ್ನ ಸಾವಿನ ಸುದ್ದಿ ರಾಧಾಳಿಗೆ ಬರೀ ಒಂದು ಸುದ್ದಿಯಾಗಿರಲಿಲ್ಲ, ಬದಲಾಗಿ ಅವಳ ಇಡೀ ಅಸ್ತಿತ್ವದ ಅಂತ್ಯವಾಗಿತ್ತು. ಆಸ್ಪತ್ರೆಯ ಆ ಕಾರಿಡಾರ್ನಲ್ಲಿ ಕೆಲವು ಗಂಟೆಗಳ ಹಿಂದೆ ಅವಳು ಮಾತೃತ್ವದ ಖುಷಿಯಲ್ಲಿ ತೇಲುತ್ತಿದ್ದಳು. ಅದು ಈಗ ಸ್ಮಶಾನದಂತೆ ಶಾಂತವಾಗಿ ಮತ್ತು ಭಯಾನಕವಾಗಿ ಕಾಣುತ್ತಿತ್ತು. ಗಾಳಿಯಲ್ಲಿ ಹರಡಿದ ಪಿನೈಲ್ನ ತೀಕ್ಷ್ಣ ವಾಸನೆ ಮತ್ತು ಗೋಡೆಗಳ ಬಿಳಿ ಬಣ್ಣ ರಾಧಾಳ ಕಣ್ಣುಗಳಿಗೆ ಚುಚ್ಚುತ್ತಿದ್ದವು. ಅವಳು ಬೆಡ್ ಮೇಲೆ ಜೀವಂತವಿಲ್ಲದಂತೆ ಬಿದ್ದಿದ್ದಳು. ಅವಳ ದೃಷ್ಟಿ ಚಾವಣಿಯ ಪ್ಯಾನ್ನ ಮೆಲ್ಲನೆಯ ವೇಗದ ಮೇಲೆ ನೆಟ್ಟಿತ್ತು, ಆದರೆ ಅವಳಿಗೆ ಯಾವುದೂ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಅವಳ ಕಿವಿಯಲ್ಲಿ ಈಗಲೂ ಹರೀಶ್ನ ಆ ಕೊನೆಯ ಖುಷಿಯ ಕಿರುಚಾಟ ಪ್ರತಿಧ್ವನಿಸುತ್ತಿತ್ತು. ಅಷ್ಟರಲ್ಲೇ ಕೋಣೆಯ ಭಾರವಾದ ಬಾಗಿಲು ಮೆಲ್ಲನೆ ತೆರೆಯಿತು ಮತ್ತು ಡಾಕ್ಟರ್ ಒಳಗಡೆ ಬಂದರು. ಅವರ ಮುಖದಲ್ಲಿ ಅಡಗಿದ್ದ ಗಂಭೀರತೆ ಏನನ್ನೂ ಹೇಳದೆಯೇ ಬಹಳಷ್ಟನ್ನು ಹೇಳುತ್ತಿತ್ತು. ಡಾಕ್ಟರ್ ರಾಧಾಳ ಹತ್ತಿರ ಬಂದು ಬಹಳ ಮೆಲ್ಲನೆ ಮತ್ತು ಗಂಭೀರ ದನಿಯಲ್ಲಿ ಹೇಳಿದರು, ರಾಧಾ ಅವರೇ, ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ಳಿ. ಅತಿಯಾದ ಮಾನಸಿಕ ಆಘಾತ ಮತ್ತು ತೀವ್ರ ರಕ್ತಸ್ರಾವದ ಕಾರಣದಿಂದ ನಾವು ನಿಮ್ಮ ಗರ್ಭವನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ನಿಮ್ಮ ಗರ್ಭಪಾತವಾಗಿದೆ. ಇದನ್ನು ಕೇಳುತ್ತಿದ್ದಂತೆಯೇ ರಾಧಾಳ ಮನಸ್ಸು ಚೂರಾದಂತೆ ಆಯಿತು. ಅವಳು ಅಳಲಿಲ್ಲ ಅಥವಾ ಕಿರುಚಲಿಲ್ಲ. ಬರೀ ಅವಳ ಕಣ್ಣಿನಿಂದ ಕಣ್ಣೀರಿನ ಒಂದು ಮಹಾಪೂರವೇ ಹರಿಯಿತು. ಒಂದೇ ದಿನದಲ್ಲಿ ಹಣೆಬರಹ ಅವಳಿಂದ ಎಲ್ಲವನ್ನು ಕಿತ್ತುಕೊಂಡಿತ್ತು. ಅವಳ ರಕ್ಷಣೆಗೆ ನಿಂತಿದ್ದ ಸಂಗಾತಿ ಮತ್ತು ಅವಳ ಒಳಗಡೆ ಆಗಷ್ಟೇ ರೂಪುಗೊಳ್ಳಲು ಪ್ರಾರಂಭಿಸಿದ ಆ ಪುಟ್ಟ ಕನಸು ಎಲ್ಲವೂ ಮುಗಿದಿತ್ತು. ಅವಳು ಈ ಅಸಹನೀಯ ನೋವನ್ನು ಅನುಭವಿಸುತ್ತಿರುವಾಗಲೇ ಕೋಣೆಯ ಬಾಗಿಲು ಒಂದು ಜೋರಾದ ಶಬ್ದದೊಂದಿಗೆ ತೆರೆಯಿತು. ಸಾವಿತ್ರಿ ದೇವಿ ಬಿಳಿ ಬಟ್ಟೆ ಧರಿಸಿ ಒಳಗಡೆ ಬಂದರು. ಅವರ ಕಣ್ಣಿನಲ್ಲಿ ಮಗನನ್ನು ಕಳೆದುಕೊಂಡ ದುಃಖವಂತೂ ಇತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ರಾಧಾಳ ಮೇಲೆ ದ್ವೇಷ ಮತ್ತು ವಿಷ ತುಂಬಿತ್ತು. ಅವಳು ರಾಧಾಳ ಬೆಡ್ ಹತ್ತಿರ ಬಂದು ತಮ್ಮ ಬೆರಳನ್ನು ಅವಳ ಕಡೆಗೆ ತೋರಿಸುತ್ತಾ ಗರ್ಜಿಸಿ ಹೇಳಿದರು, ನೋಡಿಕೊಂಡೆಯ ನಿನ್ನ ಅಪಶಕುನದ ತಮಾಷೆಯನ್ನು? ತಿಂದು ಹಾಕಿದೆಯಲ್ಲವೇ ನನ್ನ ಪ್ರಾಯದ ಮಗನನ್ನು? ನಾನು ಅಂತೆ ಹೇಳಿದ್ದೆ, ಈ ಹುಡುಗಿ ನಮ್ಮ ಮನೆಗೆ ಕಾಲನಂತೆ ಬಂದಿದ್ದಾಳೆ. ನೀನು ಒಂದು ಅಪಶಕುನ ರಾಧಾ. ನೀನು ಈ ಮನೆಯ ಖುಷಿಯನ್ನು ನುಂಗಿ ಹಾಕಿದೆ. ರಾಧಾ ನಡುಗುವ ಕೈಗಳಿಂದ ತನ್ನ ಅತ್ತೆಯ ಪಾದ ಹಿಡಿಯಲು ಪ್ರಯತ್ನಿಸಿದಳು ಮತ್ತು ಗದ್ಗದಿತ ದನಿಯಲ್ಲಿ ಬೇಡಿಕೊಂಡಳು, ಅಮ್ಮ, ಹಾಗೆ ಹೇಳಬೇಡಿ. ನನ್ನದೆಲ್ಲವೂ ಹೊರಟು ಹೋಯಿತು. ನಾನು ನನ್ನ ಮಗುವನ್ನು ಕೂಡ ಕಳೆದುಕೊಂಡೆ. ಹರೀಶ್ನ ಕೊನೆಯ ಕುಡಿಯೂ ಕೂಡ ಹೊರಟು ಹೋಯಿತು. ಆದರೆ ಸಾವಿತ್ರಿ ದೇವಿಯ ಕಲ್ಲಿನಂಥ ಹೃದಯ ಸ್ವಲ್ಪವೂ ಕರಗಲಿಲ್ಲ. ಅವರು ಅಸಹ್ಯದಿಂದ ತಮ್ಮ ಪಾದವನ್ನು ಹಿಂದೆ ಎಳೆದುಕೊಂಡರು ಮತ್ತು ಕಿರುಚಿದರು, ಯಾವ ಮಗು? ಅದು ನನ್ನ ವಂಶದ ಕುಡಿ. ಅದನ್ನು ನೀನು ಹುಟ್ಟುವ ಮೊದಲೇ ಆರಿಸಿಬಿಟ್ಟೆ. ನೀನು ಎಂತಹ ಅಭಾಗ್ಯವಂತೆ ಎಂದರೆ ನಿನ್ನ ಕಾರಣದಿಂದ ನನ್ನ ಮಗ ಸತ್ತನು ಮತ್ತು ನಿನ್ನ ಪಾಪಗಳ ಕಾರಣದಿಂದ ಆ ಪುಟ್ಟ ಜೀವವು ಸತ್ತು ಹೋಯಿತು. ಈಗ ಇಲ್ಲಿ ಸಹಾನುಭೂತಿಯ ನಾಟಕವಾಡಬೇಡ. ನನಗೆ ಗೊತ್ತು, ನೀನು ಈಗ ಹರೀಶ್ನ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದೀಯಾ. ಆದರೆ ನೆನಪಿಡು, ನಾನು ಒಬ್ಬ ಅಪಶಕುನ ಹೆಣ್ಣಿಗೆ ನನ್ನ ಮಗನ ಸಂಪಾದನೆಯನ್ನು ಮುಟ್ಟಲು ಕೂಡ ಬಿಡುವುದಿಲ್ಲ. ಈ ಮನೆಯ ಬಾಗಿಲುಗಳು ನಿನಗೆ ಶಾಶ್ವತವಾಗಿ ಮುಚ್ಚಿವೆ. ರಾಧಾ ಸ್ತಬ್ಧಳಾದಳು. ಯಾರನ್ನು ಅವಳು ತನ್ನ ಅಮ್ಮ ಎಂದು ನಂಬಿದ್ದಳೋ ಅವರೇ ಇಂದು ಅವಳನ್ನು ಬೀದಿಯಲ್ಲಿ ನಿಲ್ಲಿಸಲು ಸಿದ್ಧರಾಗಿದ್ದಾರೆ. ಸಾವಿತ್ರಿ ದೇವಿ ಅವಳನ್ನು ತಳ್ಳುತ್ತಾ ಹೇಳಿದರು, ಹೊರಟು ಹೋಗು ಇಲ್ಲಿಂದ. ಎಲ್ಲಾದರೂ ಹೋಗಿ ಸಾಯಿ, ಆದರೆ ನನ್ನ ಎದುರು ಮತ್ತೆ ಬರಬೇಡ. 3 ದಿನದ ನಂತರ ರಾಧಾಳಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಿಕ್ಕಾಗ ದಿಕ್ಕಿಲ್ಲದಂತಾಗಿದ್ದಳು. ಅವಳ ಪೋಷಕರು ವರ್ಷಗಳ ಹಿಂದೆಯೇ ಇಹಲೋಕ ತ್ಯಜಿಸಿದ್ದರು ಮತ್ತು ಅತ್ತೆ ಮನೆಯವರು ಅವಳನ್ನು ಅಪಶಕುನ ಎಂದು ಹೇಳಿ ಹೊರಹಾಕಿದ್ದರು. ಅವಳು ಆಸ್ಪತ್ರೆಯ ಗೇಟ್ನಲ್ಲಿ ಒಂದು ಸಣ್ಣ ಚೀಲದೊಂದಿಗೆ ನಿಂತಿದ್ದಳು.
ಸುಡುವ ಬಿಸಿಲು ಅವಳ ಮುಖವನ್ನು ಸುಡುತ್ತಿತ್ತು. ಆದರೆ ಅವಳ ಒಳಗಡೆ ಒಂದು ಮಂಜಿನಂತಹ ಮೌನ ಆವರಿಸಿತ್ತು. ರಸ್ತೆಯಲ್ಲಿ ಗಾಡಿಗಳು ಓಡುತ್ತಿದ್ದವು. ಆದರೆ ರಾಧಾ ಪಾಲಿಗೆ ಸಮಯ ನಿಂತು ಹೋದಂತೆ ಅನಿಸುತ್ತಿತ್ತು. ಅವಳು ತನ್ನ ಹರಿದ ಚೀಲದಲ್ಲಿ ಕೈ ಹಾಕಿದಾಗ ಅವಳಿಗೆ ಕೆಲವು ಮಡಚಿದ ನೋಟುಗಳು ಸಿಕ್ಕವು. ಯಾವುದನ್ನು ಹರೀಶ್ ಎಮರ್ಜೆನ್ಸಿಗಾಗಿ ಇಟ್ಟುಕೊಳ್ಳಲು ಹೇಳಿದ್ದನೋ ಇದು ಅದೇ ಹಣವಾಗಿತ್ತು. ಅವಳು ಆ ನೋಟುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಮತ್ತು ರಸ್ತೆಯ ಬದಿಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ನಾನು ಈಗ ಎಲ್ಲಿಗೆ ಹೋಗಲಿ ಹರೀಶ್? ನಿಜವಾಗಿಯೂ ನನ್ನ ಪ್ರೀತಿಯೇ ನಿನಗೆ ಕಾಲವಾಗಿ ಬದಲಾಯಿತೆ ಎಂದು ಅವಳು ಬಿಕ್ಕಳಿಸುತ್ತಾ ಕೇಳಿದಳು. ಈಗ ಅವಳ ಎದುರು ಧೂಳು ತುಂಬಿದ ಮತ್ತು ಅಪರಿಚಿತ ರಸ್ತೆ ಇತ್ತು. ಅದರ ಮೇಲೆ ಅವಳು ಒಬ್ಬಳೇ ನಡೆಯಬೇಕಿತ್ತು. ಸಮಾಜ ಅವಳಿಗೆ ಅಭಾಗ್ಯವಂತೆ ಎಂಬ ಮುದ್ರೆ ಒತ್ತಿ ಗಲ್ಲಿಗಳಲ್ಲಿ ಅಲೆಯಲು ಬಿಟ್ಟು ಬಿಟ್ಟಿತ್ತು. ಸಮಯ ತನ್ನ ಮದವೇರಿದ ನಡೆಯಲ್ಲಿ ಸಾಗುತ್ತಿತ್ತು ಮತ್ತು ಮೆಲ್ಲ ಮೆಲ್ಲಗೆ ರಾಧಾಳ ಗಾಯಗಳ ಮೇಲೆ ನೆನಪುಗಳ ಧೂಳು ಜಮೆಯಾಗತೊಡಗಿತು. ಅತ್ತೆ ಮನೆಯಿಂದ ಹೊರಹಾಕಲ್ಪಟ್ಟ ನಂತರ ರಾಧಾ ನಗರದ ಒಂದು ಗದ್ದಲವಿರುವ ರೈಲ್ವೆ ಸ್ಟೇಷನ್ ಪಕ್ಕದ ಕಿರಿದಾದ ಮತ್ತು ಗಬ್ಬು ವಾಸನೆಯ ಗಲ್ಲಿಯಲ್ಲಿ ಆಶ್ರಯ ಪಡೆದಳು. ಇಟ್ಟಿಗೆಯ 4 ಗೋಡೆಗಳು ಮತ್ತು ಮೇಲೆ ಸೋರುತ್ತಿದ್ದ ಟಿನ್ ಶೀಟ್ ಚಾವಣಿ ಇತ್ತು. ಆರಂಭದ ರಾತ್ರಿಗಳನ್ನು ಅವಳು ನೆಲದ ಮೇಲೆ ಹಾಸಿದ್ದ ಹರಿದ ಕಂಬಳಿಯ ಮೇಲೆ ಕುಳಿತು ಅಳುತ್ತಾ ಕಳೆದಳು. ಆದರೆ ಶೀಘ್ರದಲ್ಲೇ ಅವಳಿಗೆ ಕಣ್ಣೀರು ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ ಎಂದು ಅರಿವಾಯಿತು. ಆಗ ಅವಳಿಗೆ ನೆನಪಾಯಿತು, ಹರೀಶ್ ಹೆಚ್ಚಾಗಿ ರುಚಿ ನೋಡಿ ಊಟ ಉಣ್ಣುತ್ತಾ ಹೇಳುತ್ತಿದ್ದನು, ರಾಧಾ, ನಿನ್ನ ಕೈಗುಣದಲ್ಲಿ ಸಾಕ್ಷಾತ್ ಅನ್ನಪೂರ್ಣೆ ನೆಲೆಸಿದ್ದಾಳೆ. ಇಂತಹ ರುಚಿ ದೊಡ್ಡ ಹೋಟೆಲ್ಗಳಲ್ಲೂ ಸಿಗುವುದಿಲ್ಲ. ಪತಿಯ ಅದೇ ಮಾತುಗಳನ್ನು ಅವಳು ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡಳು. ಅವಳು ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಒಡವೆಗಳನ್ನು ಮಾರಿ ಒಂದು ಹಳೆಯ ಮರದ ತಳ್ಳುಗಾಡಿಯನ್ನು ಕೊಂಡಳು ಮತ್ತು ಅದನ್ನು ತನ್ನ ಪರಿಶ್ರಮದಿಂದ ಅದಕ್ಕೊಂದು ಸುಂದರ ರೂಪ ಕೊಟ್ಟಳು. ರಸ್ತೆಯ ಒಂದು ಧೂಳು ತುಂಬಿದ ಮೂಲೆಯಲ್ಲಿ ರಾಧಾಳ ಅಡುಗೆ ಮನೆ ಎಂಬ ಸಣ್ಣ ಬೋರ್ಡ್ ನೇತಾಡಿತು. ಸಂಘರ್ಷದ ದಿನಗಳು ಆತ್ಮವನ್ನೇ ನಡುಗಿಸುವಂತಿದ್ದವು. ಬೆಳಗಿನ ಮಂಜಿನಲ್ಲಿ ಜಗತ್ತು ಮಲಗಿರುವಾಗ ರಾಧಾ ಒಲೆ ಹಚ್ಚುತ್ತಿದ್ದಳು ಮತ್ತು ಮಸಾಲೆಗಳ ಪರಿಮಳದಲ್ಲಿ ತನ್ನ ದುಃಖವನ್ನು ಕರಗಿಸುತ್ತಿದ್ದಳು. ಸುಡುವ ಬಿಸಿಲಿನಲ್ಲಿ ಗಂಟೆಗಟ್ಟಲೆ ನಿಂತು ಅವಳು ಕೂಲಿ ಕಾರ್ಮಿಕರಿಗೆ ಮತ್ತು ದಾರಿ ಹೋಕರಿಗೆ ಅಗ್ಗದ ಮತ್ತು ಶುದ್ಧವಾದ ಊಟ ನೀಡುತ್ತಿದ್ದಳು. ಕೆಲವೊಮ್ಮೆ ನಗರ ಪಾಲಿಕೆಯವರು ಗಾಡಿಯನ್ನು ತೆಗೆದು ಹಾಕಲು ಬರುತ್ತಿದ್ದರು. ಇನ್ನು ಕೆಲವೊಮ್ಮೆ ಸ್ಥಳೀಯ ಗೂಂಡಾಗಳು ಉಚಿತ ಊಟಕ್ಕಾಗಿ ದೌರ್ಜನ್ಯ ಮಾಡುತ್ತಿದ್ದರು. ಆದರೆ ರಾಧಾ ಅಚಲವಾಗಿದ್ದಳು. ಒಂದು ಸಂಜೆ ಸೂರ್ಯ ಮುಳುಗಿದ್ದನು ಮತ್ತು ಆಕಾಶದಲ್ಲಿ ಕತ್ತಲೆ ಹರಡಲಾರಂಭಿಸಿತ್ತು. ರಾಧಾ ತನ್ನ ಅಂಗಡಿ ಮುಚ್ಚುತ್ತಿದ್ದಳು. ಅಷ್ಟರಲ್ಲೇ ಅವಳ ದೃಷ್ಟಿ ರಸ್ತೆಯ ಇನ್ನೊಂದು ಬದಿಯಲ್ಲಿ ಒಂದು ಹಳೆಯ ಆಲದ ಮರದ ಕೆಳಗೆ ಬಿತ್ತು. ಅಲ್ಲಿ 3 ಸಣ್ಣ ಬಾಲಕರು ಒಬ್ಬರಿಗೊಬ್ಬರು ಅಂಟಿಕೊಂಡು ಕುಳಿತಿದ್ದರು. ಅವರ ಮುಖಗಳು, ಅವರ ಎತ್ತರ ಮತ್ತು ಅವರು ಕುಳಿತುಕೊಳ್ಳುವ ಶೈಲಿಯೂ ಕೂಡ ಪೂರ್ತಿ ಒಂದೇ ತರಹ ಇತ್ತು. ಅವರು ತ್ರಿವಳಿಗಳಾಗಿದ್ದರು. ಅವರ ಹರಿದ ಕುರ್ತಾಗಳು ಮತ್ತು ಧೂಳು ತುಂಬಿದ ಮುಖಗಳು ಅವರ ಬಡತನದ ಕತೆ ಹೇಳುತ್ತಿದ್ದವು. ಅವರ ಕಣ್ಣುಗಳು ರಾಧಾಳ ಖಾಲಿ ಪಾತ್ರೆಯನ್ನು ಹೇಗೆ ದಿಟ್ಟಿಸುತ್ತಿದ್ದವು ಎಂದರೆ ಅದರಲ್ಲಿ ಅವರಿಗೆ ತಮ್ಮ ಇಡೀ ಪ್ರಪಂಚವೇ ಕಾಣಿಸುತ್ತಿರುವಂತೆ. ರಾಧಾ ಕೈ ಸನ್ನೆ ಮಾಡಿ ಅವರನ್ನು ಹತ್ತಿರ ಕರೆದಳು. ಆ 3 ಮಕ್ಕಳು ಹೆದರುತ್ತಾ ಮೆಲ್ಲನೆಯ ಹೆಜ್ಜೆ ಇಡುತ್ತಾ ಹತ್ತಿರ ಬಂದರು. ರಾಧಾ ಅವರ ಕಣ್ಣುಗಳಲ್ಲಿ ಇಣುಕಿ ನೋಡಿದಳು. ಅಲ್ಲಿ ಹಸಿವಿನ ಒಂದು ವಿಚಿತ್ರವಾದ ತಡಬಡಿಕೆ ಇತ್ತು. ಅವಳು ಕೋಮಲ ದನಿಯಲ್ಲಿ ಕೇಳಿದಳು, ಮಕ್ಕಳೇ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ನಿಮ್ಮ ಮನೆಯವರು ಎಲ್ಲಿದ್ದಾರೆ? ಅವರಲ್ಲಿ ಒಬ್ಬನು ತನ್ನ ಹರಿದ ತೋಳಿನಿಂದ ಮೂಗು ಒರೆಸಿಕೊಳ್ಳುತ್ತಾ ಹೇಳಿದನು, ನಮ್ಮ ಅಮ್ಮ ಸತ್ತು ಹೋದರು ಮತ್ತು ಅಪ್ಪ ನಮ್ಮನ್ನು ಬಿಟ್ಟು ಎಲ್ಲೋ ಹೊರಟು ಹೋದರು. ನಾವು 3 ದಿನಗಳಿಂದ ಕಸದಲ್ಲಿ ಊಟ ಹುಡುಕುತ್ತಿದ್ದೇವೆ. ಇದನ್ನು ಕೇಳಿ ರಾಧಾಳ ಹೃದಯವೇ ಸೀಳಿದಂತಾಯಿತು. ಅವಳಿಗೆ ತನ್ನ ಗರ್ಭದ ಆ ಶೂನ್ಯತೆ ನೆನಪಾಯಿತು. ಅವಳು ತಕ್ಷಣವೇ ಮತ್ತೆ ಒಲೆ ಹಚ್ಚಿದಳು ಮತ್ತು ಆ ಮಕ್ಕಳಿಗಾಗಿ ಬಿಸಿ ಬಿಸಿ ರೊಟ್ಟಿ ಮತ್ತು ದಾಲ್ ಬಡಿಸಿದಳು. ಮಕ್ಕಳು ಹಸಿದ ತೋಳಗಳಂತೆ ಊಟದ ಮೇಲೆ ಬಿದ್ದರು. ಅವರು ಗಬಗಬನೆ ಊಟ ಮಾಡುತ್ತಿರುವುದನ್ನು ಕಂಡು ರಾಧಾಳ ಕಣ್ಣಿನಿಂದ ಮಮತೆಯ ಅಲೆ ಹರಿಯಿತು. ಯಾವಾಗ ಅವರ ಹೊಟ್ಟೆ ತುಂಬಿತೋ ಅವರಲ್ಲಿ ಚಿಕ್ಕ ಹುಡುಗ ರಾಧಾಳ ಸೀರೆಯ ಸೆರೆಗನ್ನು ಹಿಡಿದು ಮುಗ್ಧತೆಯಿಂದ ಕೇಳಿದನು, ನಮಗೆ ನಾಳೆಯೂ ಊಟ ಸಿಗುತ್ತದೆಯೇ? ರಾಧಾ ಮೊಣಕಾಲೂರಿ ಕುಳಿತು ಆ 3ರನ್ನು ತನ್ನ ಎದೆಗೆ ಅಪ್ಪಿಕೊಂಡಳು ಮತ್ತು ಗದ್ಗದಿತ ದನಿಯಲ್ಲಿ ಹೇಳಿದಳು, ಹೌದು ಮಗನೇ, ನೀವು ಪ್ರತಿದಿನ ಇಲ್ಲಿಗೆ ಬನ್ನಿ. ಎಲ್ಲಿಯವರೆಗೆ ನಿಮ್ಮ ಈ ತಾಯಿಯು ಬದುಕಿರುತ್ತಾಳೋ ಅಲ್ಲಿಯವರೆಗೆ ನೀವು 3 ಎಂದು ಹಸಿದು ಮಲಗುವುದಿಲ್ಲ. ರಾಧಾ ಅವರಿಗೆ ವಾಗ್ದಾನ ನೀಡಿದಳು. ಆ ಕ್ಷಣ ರಾಧಾಳಿಗೆ ಅನ್ನಿಸಿತು, ಅಂದರೆ ಹರೀಶ್ನ ಅಪೂರ್ಣ ಕನಸು ಮತ್ತು ಅವಳು ಕಳೆದುಕೊಂಡ ಮಗು ಈ 3 ಮುಗ್ಧ ಮಕ್ಕಳ ರೂಪದಲ್ಲಿ ಮರಳಿ ಬಂದಿದೆ ಎಂದು. ಅವಳು ಅವರಿಗೆ ಸೂರಜ್, ಆಕಾಶ್ ಮತ್ತು ಪವನ್ ಎಂದು ಹೆಸರಿಟ್ಟಳು. ಈಗ ರಾಧಾಳ ಜೀವನ ಬೆಳಗಿತು. ಅವಳು ಈಗ ಒಬ್ಬಳು ಅಸಹಾಯಕ ವಿಧವೆಯಾಗಿರಲಿಲ್ಲ. ಬದಲಾಗಿ 3 ಅನಾಥ ಮಕ್ಕಳ ತಾಯಿಯಾಗಿ ಬದಲಾಗಿದ್ದಳು. ರಸ್ತೆಯ ಆ ಮೂಲೆ ಈಗ ಬರೀ ಒಂದು ಅಂಗಡಿಯಾಗಿರಲಿಲ್ಲ, ಬದಲಾಗಿ ಪ್ರೀತಿ ಮತ್ತು ಭರವಸೆಯ ಒಂದು ತಾಣವಾಗಿತ್ತು. ಅಲ್ಲಿ ಮಮತೆಯ ಪರಿಮಳವು ಆಹಾರದ ರುಚಿಗಿಂತಲೂ ಬಹಳ ಆಳವಾಗಿತ್ತು. ಸಮಯ ತನ್ನ ವೇಗದಲ್ಲಿ ಸಾಗುತ್ತಾ ಹೋಯಿತು.
ಮತ್ತು ನೋಡುತ್ತಿದ್ದಂತೆಯೇ 15 ವರ್ಷಗಳು ಕಳೆದು ಹೋದವು. ರಾಧಾಳ ವಯಸ್ಸು ಈಗ ಹೆಚ್ಚಾಗತೊಡಗಿತ್ತು. ಅವಳ ಮುಖದಲ್ಲಿ ಸಮಯದ ಆಳವಾದ ಗೆರೆಗಳು ಮತ್ತು ಸುಕ್ಕುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅವಳ ಕೋಮಲವಾದ ಕೈಗಳು ಈಗ ಮಸಾಲೆಗಳ ಬಿಸಿ ಮತ್ತು ಒಲೆಯ ಬೆಂಕಿಯ ಹತ್ತಿರ ಕೆಲಸ ಮಾಡಿ ಕಠಿಣವಾಗಿ ಮತ್ತು ಕಪ್ಪಾಗಿದ್ದವು. ಆದರೆ ರಾಧಾ ಅಡುಗೆ ಮನೆ ಈಗ ಆ ಏರಿಯಾದ ಗುರುತಾಗಿತ್ತು ಮತ್ತು ಸಾವಿರಾರು ಬಡವರ ಭರವಸೆಯಾಗಿತ್ತು. ಸೂರಜ್, ಆಕಾಶ್ ಮತ್ತು ಪವನ್ ಈಗ ಸಣ್ಣ ಮಕ್ಕಳಾಗಿ ಉಳಿದಿರಲಿಲ್ಲ. ಅವರು ಯುವಕರಾಗಿದ್ದರು ಮತ್ತು ಅರ್ಹರಾಗಿದ್ದರು. ರಾಧಾ ತನ್ನ ಹಸಿವು ಮತ್ತು ನಿದ್ದೆಯನ್ನು ತ್ಯಾಗ ಮಾಡಿ ಅವರನ್ನು ನಗರದ ದೊಡ್ಡ ಕಾಲೇಜ್ವರೆಗೆ ತಲುಪಿಸಿದ್ದಳು. ಒಂದು ಸಂಜೆ ಆಕಾಶದಿಂದ ಹಗುರವಾದ ಮಳೆ ಹನಿಗಳು ಬೀಳುತ್ತಿದ್ದಾಗ ಸೂರಜ್ ಓಡುತ್ತಾ ಬಂದನು ಮತ್ತು ರಾಧಾಳ ಪಾದ ಮುಟ್ಟಿ ನಮಸ್ಕರಿಸಿದನು. ಅವನ ಕಣ್ಣಿನಲ್ಲಿ ಯಶಸ್ಸಿನ ಒಂದು ಬೇರೆಯೇ ಹೊಳಪಿತ್ತು. ಅಮ್ಮ, ನಾನು ಸೆಲೆಕ್ಷನ್ ಆದೆ. ನನಗೆ ನಗರದ ಅತಿದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿದೆ ಎಂದು ಅವನು ಉತ್ಸಾಹದಿಂದ ಹೇಳಿದನು. ರಾಧಾಳ ಕಣ್ಣಿನಲ್ಲಿ ಖುಷಿಯ ಕಣ್ಣೀರು ಬಂತು. ಅವಳು ಸೂರಜ್ನ ಹಣೆಯನ್ನು ಚುಂಬಿಸಿ ಹೇಳಿದಳು, ನನಗೆ ತಿಳಿದಿತ್ತು ಮಗನೇ, ನಿನ್ನ ಪರಿಶ್ರಮ ಮತ್ತು ನನ್ನ ಪ್ರಾರ್ಥನೆ ಎಂದೂ ವ್ಯರ್ಥವಾಗುವುದಿಲ್ಲ ಎಂದು. ಇಂದು ನಿನ್ನ ತಂದೆ ಹರೀಶ್ ಇದ್ದಿದ್ದರೆ ಅವರು ಹೆಮ್ಮೆ ಪಡುತ್ತಿದ್ದರು. ಆಕಾಶ್ಗೆ ಕಾನೂನು ವಿದ್ಯಾಭ್ಯಾಸದಲ್ಲಿ ಮತ್ತು ಪವನ್ಗೆ ವ್ಯವಹಾರದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತಿತ್ತು. ಆದರೆ ಖುಷಿಯ ಆ ಪುಟ್ಟ ಮನೆಯ ಮೇಲೆ ಮತ್ತೆ ಹಳೆಯ ದ್ವೇಷದ ಕಪ್ಪು ಮೋಡಗಳು ಆವರಿಸಲಾರಂಭಿಸಿದವು. ಆ ಹಳೆಯ ಶ್ರೀಮಂತ ಬಿಲ್ಡರ್ ವರ್ಷಗಳ ಹಿಂದೆ ಹರೀಶ್ ಸಾವಿನ ನಂತರ ರಾಧಾಳನ್ನು ನಿರ್ಗತಿಗಳನ್ನಾಗಿ ಮಾಡಿದ್ದನು. ಅವನು ಈಗ ನಗರದ ಅತಿ ಶಕ್ತಿಶಾಲಿ ಮತ್ತು ಕ್ರೂರ ಮನುಷ್ಯನಾಗಿದ್ದನು. ಅವನಿಗೆ ಭಯವಿತ್ತು, ಒಂದು ವೇಳೆ ಈ 3 ಹುಡುಗರು ಇದೇ ರೀತಿ ಯಶಸ್ವಿಯಾದರೆ ಅವರು ರಾಧಾಳಿಗೆ ಆದ ಅನ್ಯಾಯದ ಸೇಡು ತೀರಿಸಿಕೊಳ್ಳುತ್ತಾರೆ ಎಂದು. ಅವನು ರಾಧಾಳನ್ನು ಒಡೆಯಲು ಒಂದು ಭಯಾನಕ ಪಿತೂರಿ ಮಾಡಿದನು. ಒಂದು ಮಧ್ಯಾಹ್ನ ರಾಧಾ ಒಲೆಯ ಮೇಲೆ ರೊಟ್ಟಿ ಸುಡುತ್ತಿದ್ದಳು. ಆಗ ಬಿಲ್ಡರ್ ಕೆಲವು ಗುಂಡಾಗಳು ಮತ್ತು ಭ್ರಷ್ಟ ಪೊಲೀಸರನ್ನು ಕಳುಹಿಸಿದನು. ಅವರು ಯಾವುದೇ ಮುನ್ಸೂಚನೆ ಇಲ್ಲದೆ ರಾಧಾಳ ಗಾಡಿಯನ್ನು ಮಗುಚಿ ಹಾಕಿದರು. ಏ ಮುದಿ ಹೆಣ್ಣೆ, ಈ ಜಾಗ ಈಗ ಮಾಲ್ ನಿರ್ಮಾಣಕ್ಕೆ ಕೊಂಡುಕೊಳ್ಳಲಾಗಿದೆ. ನಿನ್ನ ಚೀಲ ಹಾಸಿಗೆ ಸುತ್ತಿಕೊಂಡು ಇಲ್ಲಿಂದ ಹೊರಟು ಹೋಗು ಎಂದು ಒಬ್ಬ ಎತ್ತರದ ವ್ಯಕ್ತಿ ಕಿರುಚುತ್ತಾ ಅವಳ ಎಲ್ಲ ಸಾಮಾನು ಮತ್ತು ಪಾತ್ರೆಗಳನ್ನು ರಸ್ತೆಗೆ ಎಸೆದನು. ರಾಧಾ ಕೈ ಮುಗಿದು ಬೇಡಿಕೊಂಡಳು, ಸಾಹೇಬರೇ, ನನ್ನ ಹೊಟ್ಟೆಪಾಡಿಗೆ ಇದೊಂದೇ ಆಸರೆ. ಇದೇ ನನಗೆ ನನ್ನ ಮಕ್ಕಳ ಭವಿಷ್ಯ ರೂಪಿಸಲು ನೆರವಾಗಿರುವುದು ಎಂದು ಗೋಗರೆದು ಬೇಡಿಕೊಂಡಳು. ಆದರೆ ಅವರು ಕೇಳಲಿಲ್ಲ ಮತ್ತು ಅವಳನ್ನು ತಳ್ಳಿ ನೆಲಕ್ಕೆ ಕೆಡವಿದರು. ಅಂದೇ ರಾತ್ರಿ ರಾಧಾಳ ಆರೋಗ್ಯ ಹದಗೆಟ್ಟಿತು ಮತ್ತು ಅವಳಿಗೆ ತೀವ್ರ ಜ್ವರ ಹತ್ತಿತು. ರಾಧಾ ಅನಾರೋಗ್ಯದ ಸ್ಥಿತಿಯಲ್ಲಿ ತನ್ನ ಗುಡಿಸಲಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಬಿಲ್ಡರ್ ತನ್ನ ಪಿತೂರಿಯ 2ನೇ ಮತ್ತು ಅತಿ ಘಾತಕ ಭಾಗವನ್ನು ಕಾರ್ಯಗತಗೊಳಿಸಿದನು. ಅವನು ನಗರಕ್ಕೆ ಹೋಗಿ ಆ 3 ಸಹೋದರರನ್ನು ಭೇಟಿಯಾದನು. ಅವನು ಅವರಿಗೆ ಕೆಲವು ನಕಲಿ ದಾಖಲೆಗಳು ಮತ್ತು ಹಳೆಯ ಫೋಟೋಗಳನ್ನು ತೋರಿಸಿದನು ಮತ್ತು ಅವರ ಮಿದುಳಿನಲ್ಲಿ ವಿಷ ತುಂಬುತ್ತಾ ಹೇಳಿದನು, ನೀವು ಯಾರನ್ನು ದೇವತೆ ಎಂದು ತಿಳಿದಿದ್ದೀರೋ ಅವರು ವಾಸ್ತವದಲ್ಲಿ ನಿಮ್ಮ ತಂದೆ ತಾಯಿಯ ಸಾವಿಗೆ ಕಾರಣಳಾದ ಅಪರಾಧಿ. ಅವಳು ಮತ್ತು ಅವಳ ಪತಿ ಹರೀಶ್ ಸೇರಿ ನಿಮ್ಮ ಅಸಲಿ ತಂದೆ ತಾಯಿಯನ್ನು ಕೊಂದಿದ್ದರು. ಅವಳು ನಿಮ್ಮನ್ನು ತನ್ನ ಪಾಪದ ಹೊರೆ ಕಡಿಮೆ ಮಾಡಿಕೊಳ್ಳಲು ಮತ್ತು ನಿಮ್ಮ ಮೇಲೆ ತನ್ನ ಹಕ್ಕನ್ನು ತೋರಿಸಿ ನಿಮ್ಮ ಸಂಪಾದನೆಯನ್ನು ತಿನ್ನಲು ನಿಮ್ಮನ್ನು ಸಾಕಿದ್ದಾಳೆ. ಸೂರಜ್, ಆಕಾಶ್ ಮತ್ತು ಪವನ್ ಇವರಿಗೆ ಬಿಲ್ಡರ್ನ ಮೋಸದಾಟದ ಬಗ್ಗೆ ತಿಳಿದಿರಲಿಲ್ಲ. ಅವರು ಆ ಸುಳ್ಳು ಸತ್ಯವನ್ನೇ ನಿಜ ಎಂದು ನಂಬಿಬಿಟ್ಟರು. ಅವರ ಹೃದಯದಲ್ಲಿ ವರ್ಷಗಳಿಂದ ಬೆಳೆದಿದ್ದ ಪ್ರೀತಿ ಒಂದೇ ಕ್ಷಣದಲ್ಲಿ ದ್ವೇಷವಾಗಿ ಬದಲಾಯಿತು. ಅವರು ಅಂದೇ ರಾತ್ರಿ ಕೋಪದಿಂದ ರಾಧಾಳ ಗುಡಿಸಲಿಗೆ ತಲುಪಿದರು. ರಾಧಾ ತನ್ನ 3 ಮಕ್ಕಳು ಬಂದಿದ್ದಾರೆ ಎಂದು ಅವರನ್ನು ನೋಡಿದ ತಕ್ಷಣವೇ ಅನಾರೋಗ್ಯದ ಸ್ಥಿತಿಯಲ್ಲೂ ನಗುತ್ತಾ ಅವರನ್ನು ಹತ್ತಿರಕ್ಕೆ ಕರೆದಳು. ನನ್ನ ಮಕ್ಕಳೇ, ನೀವು ಬಂದ್ರಾ? ನೋಡಿ, ಅಮ್ಮ ನಿಮಗಾಗಿ ಪಾಯಸ ಮಾಡಿದ್ದಾಳೆ ಎಂದಳು. ಅಷ್ಟರಲ್ಲೇ ಸೂರಜ್ ಕೋಪದಿಂದ ಪಾಯಸದ ತಟ್ಟೆಯನ್ನು ಕಾಲಿನಿಂದ ಒದ್ದು ಬಿಟ್ಟನು. ನಿಲ್ಲಿಸಿ, ಸಾಕು. ನೀವು ಎಂತಹ ದೊಡ್ಡ ವಂಚಕಿ ಎಂದು ನಮಗೆಲ್ಲ ತಿಳಿದಿದೆ. ನೀವು ಬರೀ ನಿಮ್ಮ ಪಾಪ ಅಡಗಿಸಲು ನಮ್ಮನ್ನು ಬಳಸಿಕೊಂಡಿರಿ ಎಂದು ಸೂರಜ್ ಕಹಿಯಾಗಿ ಹೇಳಿದನು. ರಾಧಾ ಸ್ತಬ್ಧಳಾದಳು. ಇವರು ತಾನು ರಕ್ತ ಬೆವರು ಸುರಿಸಿ ಸಾಕಿದ ಅದೇ ಮಕ್ಕಳೇ. ಅವಳಿಗೆ ತನ್ನ ಕಣ್ಣುಗಳನ್ನೇ ತಾನೇ ನಂಬಲು ಸಾಧ್ಯವಾಗಲಿಲ್ಲ. ಆಕಾಶ್ ಕಿರುಚುತ್ತಾ ಹೇಳಿದನು, ಇಂದಿನಿಂದ ನಮಗೂ ಮತ್ತು ನಿಮಗೂ ಯಾವುದೇ ಸಂಬಂಧವಿಲ್ಲ. ನಮಗೆ ಇನ್ನು ಮುಂದೆ ನಿನ್ನ ಈ ಮುಖ ತೋರಿಸಬೇಡ. ರಾಧಾ ಅಳುತ್ತಾ ಅವರ ಕೈ ಹಿಡಿಯಲು ಪ್ರಯತ್ನಿಸಿದಳು. ಮಗನೇ, ಒಂದು ಬಾರಿ ನನ್ನ ಮಾತು ಕೇಳಿ. ನಾನು ನಿಮ್ಮನ್ನು ನನ್ನ ಗರ್ಭದಿಂದ ಜನ್ಮ ನೀಡದಿದ್ದರೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೇನೆ ಎಂದಳು. ಆದರೆ ಆ 3 ತಲೆಯ ಮೇಲೆ ದ್ವೇಷದ ಭೂತ ಸವಾರಿ ಮಾಡುತ್ತಿತ್ತು. ಅವರು ತಮ್ಮ ತಮ್ಮ ಬಟ್ಟೆಗಳನ್ನು ಎತ್ತಿಕೊಂಡು ಆ ಅನಾರೋಗ್ಯದ ಅಸಹಾಯಕ ಹೆಣ್ಣನ್ನು ಒಬ್ಬಳನ್ನೇ ಬಿಟ್ಟು ಕತ್ತಲೆ ರಾತ್ರಿಯಲ್ಲಿ ಹೊರಟು ಹೋದರು. ಪವನ್ ಹೋಗುತ್ತಾ ಹೋಗುತ್ತಾ ತಿರುಗಿ ಹೇಳಿದನು, ಒಂದು ದಿನ ನಾನು ಅದೆಂತಹ ದೊಡ್ಡ ಮನುಷ್ಯನಾಗುತ್ತೇನೆ ಎಂದರೆ ನಿಮ್ಮ ಈ ಅಸಲಿಯತ್ತಿಗೆ ಉತ್ತರ ನೀಡುವೆ. ಮುಂದಿನ 10 ವರ್ಷಗಳು ರಾಧಾ ಪಾಲಿಗೆ ನರಕ ಸದೃಶದಂತಿದ್ದವು. ಅವಳು ಮತ್ತೆ ಒಬ್ಬಂಟಿಯಾದಳು. ಅವಳ ಶರೀರ ಇನ್ನೂ ಮುದಿಯಾಯಿತು
ಮತ್ತು ಜರ್ಜರಿತವಾಯಿತು. ಅವಳು ಒಂದೊಂದು ಕಾಸಿಗೂ ಪರದಾಡುವಂತಾಯಿತು. ಗಲ್ಲಿಯ ಜನರು ಅವಳನ್ನು ಹುಚ್ಚು ಮುದಿ ಹೆಣ್ಣು ಎಂದು ಕರೆಯಲಾರಂಭಿಸಿದರು. ಏಕೆಂದರೆ ಮಕ್ಕಳು ಅವಳನ್ನು ತಿರಸ್ಕರಿಸಿ ಯಾವ ದಿಕ್ಕಿನ ಕಡೆ ನಡೆದಿದ್ದರೋ ಅವಳು ಪ್ರತಿದಿನ ಅದೇ ತಿರುವಿನಲ್ಲಿ ದೃಷ್ಟಿ ನೆಟ್ಟು ಕುಳಿತಿರುತ್ತಿದ್ದಳು. ಅವಳು ಹರೀಶ್ನ ಆ ಹಳೆಯ ಗಡಿಯಾರವನ್ನು ತನ್ನ ಮಣಿಕಟ್ಟಿಗೆ ಇಂದಿಗೂ ಕಟ್ಟಿಕೊಂಡಿದ್ದಳು. ರಾಧಾಳ ಭರವಸೆಗಳಂತೆ ಆ ಗಡಿಯಾರವೂ ಕೂಡ ಈಗ ನಿಂತು ಹೋಗಿತ್ತು. ಕಾಲಚಕ್ರ ಉರುಳುತ್ತಲೇ ಇತ್ತು ಮತ್ತು ರಾಧಾಳ ಜೀವನದ ಸಂಜೆ ಇನ್ನು ಮಸುಕಾಗುತ್ತಾ ಹೋಯಿತು. ಈಗ ಅವಳಿಗೆ 60 ವರ್ಷ ವಯಸ್ಸಾಗಿತ್ತು. ಅವಳ ಕಣ್ಣಿನ ದೃಷ್ಟಿ ಕಡಿಮೆಯಾಗಿತ್ತು ಮತ್ತು ಅವಳು ಅತಿ ಕಷ್ಟದಿಂದ ನಡೆಯುತ್ತಿದ್ದಳು. ಯಾವ ಒಲೆಯಲ್ಲಿ ಅವಳು ಪಕ್ವಾನಗಳನ್ನು ಮಾಡುತ್ತಿದ್ದಳೋ ಅಲ್ಲಿ ಈಗ ಬರೀ ಒಂದು ಸಣ್ಣ ಮಣ್ಣಿನ ಪಾತ್ರೆ ಇತ್ತು. ಅದರಲ್ಲಿ ಈಗ ಅವಳು 2 ಹೊತ್ತಿನ ರೊಟ್ಟಿ ಸುಡುತ್ತಿದ್ದಳು. ಗಲ್ಲಿಯ ಜನರು ಅವಳನ್ನು ಮುದಿ ಹೆಣ್ಣು ಎಂದು ಕರೆಯುತ್ತಿದ್ದರು. ಅವಳು ಹೆಚ್ಚಾಗಿ ರಾತ್ರಿಯ ಮೌನದಲ್ಲಿ ತನಗೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಳು. ಸೂರಜ್, ಆಕಾಶ್, ನಿಮಗೆ ಇಂದಿಗೂ ಪಾಯಸ ಇಷ್ಟವಿದೆಯೇ? ಆ ನೆನಪುಗಳ ಹೊರತು ಅವಳ ಹತ್ತಿರ ಈಗ ಏನೂ ಉಳಿದಿರಲಿಲ್ಲ. ಅವು ಈಗ ವಿಷದಂತೆ ಅವಳನ್ನು ಒಳಗಿನಿಂದ ಕೊರೆಯುತ್ತಿದ್ದವು. ಅತ್ತ ನಗರದಲ್ಲಿ ಆ ಶಕ್ತಿಶಾಲಿ ಬಿಲ್ಡರ್ ಈಗ ತನ್ನ ಕೊನೆಯ ಉಸಿರು ಎಣಿಸುತ್ತಿದ್ದನು. ಸಾವಿನ ಭಯ ಅವನ ಒಳಗಿನ ಮನಸಾಕ್ಷಿಯನ್ನು ಎಚ್ಚರಿಸಿತ್ತು. ಅವನು ನಡುಗುವ ಕೈಗಳಿಂದ ಸೂರಜ್, ಆಕಾಶ್ ಮತ್ತು ಪವನ್ನನ್ನು ತನ್ನ ಹತ್ತಿರಕ್ಕೆ ಕರೆದನು. ನಾನು ನಿಮ್ಮಲ್ಲಿ ಬಹಳ ದೊಡ್ಡ ಸುಳ್ಳು ಹೇಳಿದ್ದೆ. ರಾಧಾ ನಿಮ್ಮ ತಂದೆ ತಾಯಿಯನ್ನು ಕೊಂದಿರಲಿಲ್ಲ. ಬದಲಾಗಿ ಅವಳು ತನ್ನ ಮಮತೆಯನ್ನೇ ಬಲಿ ಕೊಟ್ಟಿದ್ದಳು. ಅಂದರೆ ನೀವುಗಳು ಓದಲಿ ಎಂದು. ಆ ಜಾಗ, ಆ ಮನೆ ಎಲ್ಲವನ್ನೂ ನಾನು ವಂಚನೆಯಿಂದ ಕಿತ್ತುಕೊಂಡಿದ್ದೆ ಎಂದು ಬಿಲ್ಡರ್ ಕೆಮ್ಮುತ್ತಾ ಹೇಳಿದನು ಮತ್ತು ತನ್ನ ಅಲ್ಮಾರಿಯ ಕೀಲಿಯನ್ನು ಅವರಿಗೆ ಒಪ್ಪಿಸಿದನು. ಆ ಅಲ್ಮಾರಿಯಲ್ಲಿ ಎಲ್ಲ ಅಸಲಿ ದಾಖಲೆಗಳನ್ನು ಇರಿಸಲಾಗಿತ್ತು. ಅವರ ಮಾತು ಕೇಳುತ್ತಿದ್ದಂತೆಯೇ 3 ಸಹೋದರರ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ಯಾವ ಹೆಣ್ಣನ್ನು ಅವರು ಅಪಶಕುನ ಮತ್ತು ಕೊಲೆಗಾತಿ ಎಂದು ಹೇಳಿ ಬಿಟ್ಟು ಹೋಗಿದ್ದರೋ ಅವಳು ಅವರ ರಕ್ಷಕಿಯಾಗಿದ್ದಳು. ಸೂರಜ್ನ ಕಣ್ಣಿನಲ್ಲಿ ಕಣ್ಣೀರು ಇಳಿದು ಬಂತು. ಆಕಾಶ್ ಬಿಕ್ಕಳಿಸಲಾರಂಭಿಸಿದನು ಮತ್ತು ಪವನ್ ಗೋಡೆಗೆ ಕೈಯಿಂದ ಹೊಡೆಯುತ್ತಾ ಕಿರುಚಿದನು. ನಾವು ಇದೆಂತಹ ಕೆಲಸ ಮಾಡಿಬಿಟ್ಟೆವು. ನಾವು ನಮ್ಮದೇ ಅಮ್ಮನ ಕುತ್ತಿಗೆ ಹಿಸುಕಿದೆವು. ಅವರ ಹತ್ತಿರ ಈಗ ಸಂಪತ್ತಿತ್ತು, ಪ್ರಸಿದ್ಧಿ ಇತ್ತು. ಆದರೆ ಆತ್ಮದಲ್ಲಿ ಅಂತಹ ಒಂದು ಗಾಯವಾಗಿತ್ತು. ಅದನ್ನು ಯಾವುದೇ ಮುಲಾಮು ವಾಸಿ ಮಾಡಲು ಸಾಧ್ಯವಿರಲಿಲ್ಲ. ಮರುದಿನ ಆ ಹಳೆಯ ಮತ್ತು ಧೂಳು ತುಂಬಿದ ಗಲ್ಲಿಯಲ್ಲಿ ಅಲ್ಲಿನ ಜನರು ಎಂದು ಕಂಡಿರದ ದೃಶ್ಯ ಕಂಡುಬಂತು. 3 ಹೊಳೆಯುವ ಕಪ್ಪು ಕಾರುಗಳು ಕೆಸರು ತುಂಬಿದ ಹಾದಿಯ ಮೂಲಕ ಬಂದು ರಾಧಾಳ ಆ ಒಡೆದ ಗುಡಿಸಲಿನ ಮುಂದೆ ನಿಂತವು. ಗಾಡಿಗಳ ಹೊಳಪನ್ನು ಕಂಡು ಗಲ್ಲಿಯ ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ಇದ್ದ ಜಾಗದಲ್ಲೇ ನಿಂತು ಬಿಟ್ಟರು. ಗಾಡಿಗಳ ಬಾಗಿಲುಗಳು ತೆರೆದವು ಮತ್ತು ಅವುಗಳಿಂದ 3 ಪ್ರಭಾವಶಾಲಿ ಪುರುಷರು ಹೊರಗೆ ಬಂದರು. ಆದರೆ ಅವರ ಮುಖದಲ್ಲಿ ಯಾವುದೇ ಅಹಂಕಾರವಿರಲಿಲ್ಲ. ಬರೀ ಗಾಢವಾದ ದುಃಖ ಮತ್ತು ಮುಜುಗರವಿತ್ತು. ರಾಧಾ ಆ ಸಮಯದಲ್ಲಿ ತನ್ನ ಗುಡಿಸಲಿನ ಹೊರಗೆ ಒಂದು ಕಲ್ಲಿನ ಮೇಲೆ ಕುಳಿತಿದ್ದಳು. ಅವಳ ಕೈಯಲ್ಲಿ ಹರಿದ ಹಳೆಯ ಶಾಲಿತ್ತು. ಸೂರಜ್ ಹೇಗೆ ತನ್ನ ಅಮ್ಮನನ್ನ ಆ ಜರ್ಜರಿತ ಸ್ಥಿತಿಯಲ್ಲಿ ನೋಡಿದನೋ ಅವನು ಓಡಿ ಅವಳ ಹತ್ತಿರ ತಲುಪಿದನು ಮತ್ತು ಅಲ್ಲೇ ಕೆಸರಿನಲ್ಲಿ ಮೊಣಕಾಲೂರಿ ಬಿದ್ದನು. ಅಮ್ಮ, ನನ್ನನ್ನು ಕೊಂದು ಹಾಕು ಅಮ್ಮ. ನಾನು ಅಪರಾಧಿ. ನಾನು ನನ್ನ ಅಮ್ಮನ ಮೇಲೆ ಸಂಶಯಪಟ್ಟೆ. ನಾನು ಬದುಕಲು ಲಾಯಕ್ಕಿಲ್ಲ ಎಂದು ಸೂರಜ್ ರಾಧಾಳ ಪಾದ ಹಿಡಿದು ಜೋರಾಗಿ ಅಳುತ್ತಾ ಹೇಳಿದನು. ಆಕಾಶ್ ಮತ್ತು ಪವನ್ ಕೂಡ ಅವಳ ಪಕ್ಕದಲ್ಲಿ ಕೆಸರಿನಲ್ಲಿ ಕುಳಿತು ಬಿಟ್ಟರು ಮತ್ತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ರಾಧಾ ತನ್ನ ನಡುಗುವ ಬೆರಳುಗಳಿಂದ ಸೂರಜ್ನ ಮುಖವನ್ನು ಮುಟ್ಟಿದಳು. ಅವಳ ಕಣ್ಣಿನಿಂದ ಕಣ್ಣೀರು ಹೊರಬರಲಿಲ್ಲ, ಆದರೆ ದನಿಯಲ್ಲಿ ನೋವಿನ ಸಾಗರವಿತ್ತು. ನಾನು ನಿಮ್ಮನ್ನು ಯಾವಾಗಲೂ ಕ್ಷಮಿಸಿಬಿಟ್ಟಿದ್ದೆ ಮಕ್ಕಳೇ. ಯಾವಾಗ ನೀವು ನನ್ನ ಮಮತೆಯನ್ನೇ ಸುಳ್ಳು ಎಂದು ಹೇಳಿದ್ದೀರೋ ನನ್ನ ಹೃದಯ ಅಂದೇ ಒಡೆದು ಹೋಗಿತ್ತು. ನನಗೆ ನಿಮ್ಮ ಗಾಡಿಗಳು ಬೇಕಿರಲಿಲ್ಲ. ನನಗೆ ಬರೀ ನಿಮ್ಮ ವಿಶ್ವಾಸ ಬೇಕಿತ್ತು ಎಂದು ಅವಳು ಗದ್ಗದಿತ ದನಿಯಲ್ಲಿ ಹೇಳಿದಳು. ಪವನ್ ತನ್ನ ತಲೆಯನ್ನು ರಾಧಾಳ ಮಡಿಲಲ್ಲಿ ಇಟ್ಟು ಹೇಳಿದನು, ಅಮ್ಮ, ನಾವು ನಿಮ್ಮನ್ನು ಮರಳಿ ಕರೆದೊಯ್ಯಲು ಬಂದಿದ್ದೇವೆ. ಇನ್ನು ಮುಂದೆ ನೀವು ಈ ನರಕದಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ರಾಧಾ ಎಲ್ಲರನ್ನು ಎಬ್ಬಿಸಿದಳು ಮತ್ತು ಅವರ ಹಣೆಯನ್ನು ಚುಂಬಿಸಿದಳು. ತಾಯಿ ಎಂದಿಗೂ ತನ್ನ ಮಕ್ಕಳನ್ನು ದ್ವೇಷಿಸಲು ಸಾಧ್ಯವಿಲ್ಲ. ಅವರು ಅದೆಂತಹ ದೊಡ್ಡ ಅಪರಾಧಿಗಳಾಗಿ ಬದಲಾದರೂ ಸರಿ ಎಂದಳು. ಆ 3 ಅವಳಿಗೆ ಆಸರೆಯಾಗಿ ನಿಂತು ಆ ಐಷಾರಾಮಿ ಗಾಡಿಗಳ ಕಡೆಗೆ ಕರೆದೊಯ್ದರು. ಒಬ್ಬಳು ತಿರಸ್ಕರಿಸಲ್ಪಟ್ಟ ಮುದಿ ಹೆಣ್ಣು ಇಂದು ಒಬ್ಬಳು ರಾಣಿಯಂತೆ ಹೇಗೆ ಬೀಳ್ಕೊಡುಗೆ ಪಡೆಯುತ್ತಿದ್ದಾಳೆ ಎಂದು ಇಡೀ ಗಲ್ಲಿಯ ಜನರು ತಮಾಷೆ ನೋಡುತ್ತಿರುವಂತೆ ನೋಡುತ್ತಲೇ ಇದ್ದರು. ನಗರಕ್ಕೆ ತಲುಪಿ ಆ 3 ಸಹೋದರರು ತಮ್ಮ ಅತಿದೊಡ್ಡ ಬಂಗಲೆಗೆ ರಾಧಾ ನಿವಾಸ ಎಂದು ಹೆಸರಿಟ್ಟರು. ಆದರೆ ರಾಧಾ ಸುಮ್ಮನೆ ಕುಳಿತುಕೊಳ್ಳಲು ಇಷ್ಟಪಡಲಿಲ್ಲ. ಅವಳು ತನ್ನ ಮಕ್ಕಳಲ್ಲಿ ಹೇಳಿದಳು, ಒಂದು ವೇಳೆ ನೀವು ನಿಜವಾಗಿಯೂ ಪ್ರಾಯಶ್ಚಿತ್ತ ಮಾಡಲು ಬಯಸುವುದಾದರೆ ನನ್ನ ಹೆಸರಿನಲ್ಲಿ ಒಂದು ರಾಧಾ ಮೆಮೋರಿಯಲ್ ಆಶ್ರಮ ನಿರ್ಮಿಸಿ. ಯಾವುದೇ ಅನಾಥ ಮಗು ಹಸಿದು ಮಲಗಬಾರದು. ಇಂದು ರಾಧಾ ಅದೇ ಆಶ್ರಮದ ಅಡುಗೆ ಮನೆಯನ್ನು ಸಂಭಾಳಿಸುತ್ತಿದ್ದಾಳೆ. ಆದರೆ ಈಗ ಅವಳ ಹತ್ತಿರ ಸಾವಿರಾರು ಮಕ್ಕಳಿದ್ದಾರೆ.
ಮತ್ತು ಅವಳ 3 ಮಕ್ಕಳು ಪ್ರತಿ ಸಂಜೆ ಅವಳ ಕೈಯಿಂದ ಮಾಡಿದ ಅದೇ ಸಾಧಾರಣ ರೊಟ್ಟಿ ಉಣ್ಣಲು ಬರುತ್ತಾರೆ. ಹರೀಶ್ನ ಹಳೆಯ ಫೋಟೋ ಈಗ ಆಶ್ರಮದ ಮುಖ್ಯ ದ್ವಾರದಲ್ಲಿ ಹಚ್ಚಲಾಗಿದೆ. ಅವನು ನಗುತ್ತಾ ಪ್ರೀತಿ ಮತ್ತು ಸತ್ಯ ಎಂದಿಗೂ ಸೋಲುವುದಿಲ್ಲ ಎಂದು ಹೇಳುತ್ತಿರುವಂತಿತ್ತು. ವೀಕ್ಷಕರೇ, ನಿಮಗೆ ಈ ಕತೆ ಹೇಗನಿಸಿತು? ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಒಂದು ವೇಳೆ ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಇಂತಹದೇ ಹೃದಯ ಮುಟ್ಟುವ ಕತೆಗಳನ್ನು ಕೇಳಲು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.